ನಮಸ್ಕಾರ. ನಾವು ಹಿಂದಿನ ಕ್ಲಾಸಲ್ಲಿ ವೈದಿಕ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಮುಖ್ಯವಾಗಿ ವೈದಿಕ ಸಂಸ್ಕೃತಿಯ ಮೂಲ ಕಾರಣೀಕರ್ತರಾಗಿರ್ತಕ್ಕಂಥ ಆರ್ಯರು ಯಾರು ಅನ್ನೋದ್ರ ಬಗ್ಗೆ, ಒಂದು ವೈದಿಕ ಸಂಸ್ಕೃತಿಯ ಅಧ್ಯಯನಕ್ಕೆ ಇರತಕ್ಕಂಥ ಆಧಾರಗಳು, ವಿಶೇಷವಾಗಿ ಸಾಹಿತ್ಯ ಆಧಾರಗಳ ಬಗ್ಗೆ, ಜೊತೆಗೆ ಅದರ ವಿಶೇಷತೆ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಈ ದಿನ ಮುಖ್ಯವಾಗಿ ಈ ವೈದಿಕ ಸಂಸ್ಕೃತಿಯ ಪ್ರಥಮಾರ್ಧ, ಪೂರ್ವ ವೈದಿಕ ಸಂಸ್ಕೃತಿ ಅಥವಾ ಋಗ್ವೇದ ಕಾಲದ ಸಂಸ್ಕೃತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಋಗ್ವೇದಿಕ್ ಕಲ್ಚರ್ ಆರ್ ಅರ್ಲಿ ವೇದಿಕ್ ಕಲ್ಚರ್ 1500 BC to 1000 BC. During this period, the Aryans who came to India and settled on the banks of river Indus and its tributaries. Actually, the Vedas, or especially the Rigveda, one of the oldest literary form or the text of literature, which depicted the prayers of nature or prayers to the power of nature, but it gives a clear informations about the political, social, economic and religious life of the Vedic people or early Vedic people around 1500 BC to 1000 BC. ಮುಖ್ಯವಾಗಿ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಋಗ್ವೇದ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನ ಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆರ್ಯರು ಭಾರತಕ್ಕೆ ಆಗಮಿಸಿದ ನಂತರದಲ್ಲಿ ಸಿಂಧೂ ನದಿಯ ಬಯಲಲ್ಲಿ ಅವರು ನೆಲೆಸಿ ತಮ್ಮ ಒಂದು ಸಾಂಸ್ಕೃತಿಕ ಜೀವನವನ್ನು ಏನು ಆರಂಭಿಸಿದ್ರು, ಜನಜೀವನವನ್ನು ಆರಂಭಿಸಿದ್ರು, ಆ ಸಂದರ್ಭದಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿ ಋಗ್ವೇದ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಈ ಋಗ್ವೇದ ಮೂಲತಃ ಈ ನಿಸರ್ಗದಲ್ಲಿರ್ತಕ್ಕಂಥ ನಿಗೂಢವಾದ ಶಕ್ತಿಗಳನ್ನು ಕುರಿತು ಮಾಡ್ತಕ್ಕಂಥ ಪ್ರಾರ್ಥನೆಗಳನ್ನು ಒಳಗೊಂಡಿರ್ತಕ್ಕಂಥ, ಪ್ರಾರ್ಥನೆಗೆ ಸಂಬಂಧಿಸಿರ್ತಕ್ಕಂಥ ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ. ಆದರೆ ಅದರ ಜೊತೆಗೆ ಪ್ರಮುಖವಾಗಿ ಆರ್ಯರ ಒಂದು ಸಮಗ್ರ ಜೀವನದ ಮೇಲೆ ಇವು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಡುವಲ್ಲಿ ಈ ಋಗ್ವೇದ ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿನೇ ಈ ಕಾಲಘಟ್ಟವನ್ನು ನಾವು ಋಗ್ವೇದಿಕ್ ಕಲ್ಚರ್ ಅಥವಾ ಋಗ್ವೇದ ಸಂಸ್ಕೃತಿ ಅಥವಾ ಪೂರ್ವ ವೈದಿಕ ಸಂಸ್ಕೃತಿ ಅಂತೇಳಿ ನಾವು ಮುಖ್ಯವಾಗಿ ಕರಿತೀವಿ. ಸುಮಾರು ಕ್ರಿಸ್ತಪೂರ್ವ 1500ರಿಂದ 1000 ಕ್ರಿಸ್ತಪೂರ್ವ 1000ವರೆಗಿನ 500 ವರ್ಷಗಳ ಒಂದು ಕಾಲಘಟ್ಟವನ್ನು ನಾವು ಋಗ್ವೇದ ಸಂಸ್ಕೃತಿ ಅಥವಾ ಪೂರ್ವ ವೈದಿಕ ಸಂಸ್ಕೃತಿ ಅಂತೇಳಿ ಕರೀತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಆರ್ಯರು ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆಸಿದ್ರು ಅನ್ನೋದನ್ನು ಋಗ್ವೇದದ ಶ್ಲೋಕಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಋಗ್ವೇದದ ಕೆಲವು ಶ್ಲೋಕಗಳಲ್ಲಿ ತಾವು ನೆಲೆಸಿರ್ತಕ್ಕಂಥ ಪ್ರದೇಶಗಳನ್ನು ಸಪ್ತ ಸಿಂಧು ಎಂದು ಉಲ್ಲೇಖ ಮಾಡ್ತಕ್ಕಂಥ. ಸಪ್ತ ಸಿಂಧು ಅಂದರೆ ಸಿಂಧು ಮತ್ತು ಅದರ 7 ಉಪನದಿಗಳು, ರಾವಿ, ಬಿಯಾಸ್, ಸಟ್ಲೇಜ್, ಚೇನಬ್, ಜೀಲಂ, ಸರಸ್ವತಿ, ಗಗ್ಗರ್, ಈ ಉಪನದಿಗಳ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಅಂದರೆ ಭಾರತಕ್ಕೆ ಬಂದಿರತಕ್ಕಂಥ ಆರ್ಯರು ಹರಪ್ಪ ಸಂಸ್ಕೃತಿಯನ್ನು ನಾಶಗೊಳಿಸಿ ಸಿಂಧೂ ಬಯಲಿನಲ್ಲಿ, ಸಿಂಧೂ ಮತ್ತು ಅದರ ಉಪನದಿಗಳ ಬಯಲಿನಲ್ಲಿ ಅವರು ನೆಲೆಸಿದ್ರು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆ ಪ್ರದೇಶವನ್ನು ಸಪ್ತ ಸಿಂಧು ಎಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆರ್ಯರು ಮೂಲತಃ ಅಲೆಮಾರಿಗಳು ಅಥವಾ ಅಲೆಮಾರಿಗಳು ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಹೂ ಕೇಮ್ ಟು ಇಂಡಿಯಾ ಇನ್ ಮೆನಿ ಗ್ರೂಪ್ಸ್. ಅನೇಕ ಗುಂಪಾಗಿ ಇವರು ಬಂದಿದ್ರು, ಒಟ್ಟಿಗೆ ಒಂದೇ ಸಾರಿ ಬರಲಿಲ್ಲ. ದ ಆರ್ಯನ್ಸ್ ಹೂ ನೆವರ್ ಕೇಮ್ ಇನ್ ಎ ಸಿಂಗಲ್ ಆರ್ ಇನ್ ಎನಿ ಒನ್ ಗ್ರೂಪ್. There are many groups or many tribes who came to India one after the others. They are Anu, Drihus, Yadus, Turvasas, Purus and etc. ಅನೇಕ ಬುಡಕಟ್ಟುಗಳ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಒಟ್ಟಿಗೆ ಆರ್ಯರು ಗುಂಪಾಗಿ ಬರಲಿಲ್ಲ, ಅನೇಕ ಗುಂಪುಗಳಾಗಿ ಅಥವಾ ಬುಡಕಟ್ಟುಗಳ ಆಧಾರದಲ್ಲಿ
ಗುಂಪಾಗಿ ಭಾರತಕ್ಕೆ ಬಂದು ಒಬ್ಬರ ನಂತರ ಒಬ್ಬರು ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಋಗ್ವೇದ ಶ್ಲೋಕಗಳಲ್ಲಿ ಆ ಬುಡಕಟ್ಟುಗಳ ಉಲ್ಲೇಖಗಳು ಕೂಡ ಕಂಡುಬರ್ತವೆ. ಅನುದ್ರಿಹು, ಯದು, ತುರ್ವಸು, ಕುರು ಮುಂತಾದವು. ಈ ಪ್ರತಿಯೊಂದು ಬುಡಕಟ್ಟುಗಳು ಕೂಡ ಒಬ್ಬರು ಇನ್ನೊಬ್ಬರ ವಿರುದ್ಧ ಹೋರಾಡ್ತಾ ಇದ್ರು, ಸಂಘರ್ಷದಲ್ಲಿ ತೊಡ್ಕೊಂಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಋಗ್ವೇದದ ಒಂದು ಶ್ಲೋಕದಲ್ಲಿ ದಾಶರಜ್ಞ ಎಂಬ ಪದ ಇದನ್ನು ವಿವರಿಸ್ತಕ್ಕಂಥ ದಾಶರಜ್ಞ ಅಂದರೆ 10 ರಾಜರ ನಡುವಿನ ಯುದ್ಧ. ಈ ಅನು, ದ್ರಿಹು, ತುರ್ವಸು, ಯದು, ಪುರು ಮುಂತಾದ ಬುಡಕಟ್ಟುಗಳು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಸಾರ್ವಭೌಮತ್ವಕ್ಕಾಗಿ ನಡೆಸಿರ್ತಕ್ಕಂಥ ಯುದ್ಧದ ಬಗ್ಗೆ ಈ ದಾಶರಜ್ಞ ಎಂಬ ಪದವು ವಿವರಿಸ್ತಕ್ಕಂಥ ಭರತ ಬುಡಕಟ್ಟಿನ ಸುದಾಸ ಎಂಬುವವರು ದೊರೆ ಈ ಬುಡಕಟ್ಟು ವಿರುದ್ಧ, ವಿವಿಧ ಬುಡಕಟ್ಟುಗಳ ವಿರುದ್ಧ, 10 ರಾಜ್ಯಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ವಿವರಿಸ್ತಕ್ಕಂಥ ನಾವು ಮುಖ್ಯವಾಗಿ ಇದು ಏನು ಸೂಚಿಸಿದೆ ಅಂದರೆ, ಆರ್ಯರು ಮೂಲತಃ ಬುಡಕಟ್ಟು ಜನಾಂಗವಾಗಿದ್ದು ಅಲೆಮಾರಿಗಳಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಸಿಂಧೂ ಬಯಲಿನಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ರು ಅನ್ನೋದನ್ನು ದೃಢಪಡಿಸ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ಪೊಲಿಟಿಕಲ್ ಲೈಫ್ ಆಫ್ ದಿ ವೇದಿಕ್ ಅರ್ಲಿ ವೇದಿಕ್ ಪೀಪಲ್. ಪೂರ್ವ ವೈದಿಕ ಸಂಸ್ಕೃತಿಯ ಜನರ ರಾಜಕೀಯ ಜೀವನದ ಬಗ್ಗೆ ನಾವು ಇವಾಗ ಚರ್ಚೆ ಮಾಡೋಣ. ಮುಖ್ಯವಾಗಿ ಪ್ರತಿಯೊಂದು ಬುಡಕಟ್ಟುಗಳು ಕೂಡ ಒಂದು ನಿರ್ದಿಷ್ಟವಾದ ಪ್ರದೇಶಗಳಲ್ಲಿ ಗುಂಪಾಗಿ ಅವರು ನೆಲೆಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅವರಲ್ಲಿ ರೂಢಿಯಲ್ಲಿದ್ದರಿಂದ ಆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಡಿಯಲ್ಲಿ ಅವರು ಒಟ್ಟಾಗಿ ಗುಂಪಾಗಿ ಒಂದು ಕಡೆ ನೆಲೆಸ್ತಾ ಇದ್ದರು. ಸಾಮಾನ್ಯವಾಗಿ ಕುಟುಂಬದಲ್ಲಿ ಹಿರಿಯ ಪುರುಷ ವ್ಯಕ್ತಿ ಯಜಮಾನನಾಗಿ ಅಥವಾ ಈ ಕುಟುಂಬಗಳನ್ನು ಮೇಲ್ವಿಚಾರಣೆ ಮಾಡಿಕೊಂಡು ನಿಯಂತ್ರಿಸಿಕೊಂಡು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಅವರಲ್ಲಿ ರೂಢಿಯಲ್ಲಿತ್ತು. ಇದೇ ಅವರ ರಾಜಕೀಯ ವ್ಯವಸ್ಥೆ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. When the Aryans who came to India, a tribe after the many tribes, one after the others, they settled in a particular region in a family system or in a joint family system. Each family was headed by the eldest male person. That caused for the growth of political organization in Vedic age or Vedic culture. That was the basic concept of the political organization, especially in family system or the maintenance of family, that leads to the growth of political organizations in early Vedic age. Several families related each other and formed ಗ್ರಾಮ. ಜನಸಂಖ್ಯೆ ಹೆಚ್ಚಾದಂತೆ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಪ್ರತ್ಯೇಕವಾಗಿ ಅನೇಕ ಕುಟುಂಬಗಳು ಒಂದೆಡೆ ನೆಲೆಸಲಿಕ್ಕೆ ಪ್ರಾರಂಭಿಸಿದವು. ಇದು ಗ್ರಾಮದ ಬೆಳವಣಿಗೆಗೆ ಕಾರಣವಾಗಿ ಗ್ರಾಮಗಳು ಹುಟ್ಟಿಕೊಂಡು ಅನೇಕ ಕುಟುಂಬಗಳ ಒಂದು ಗುಂಪನ್ನು ಗ್ರಾಮ ಅಥವಾ ಹಳ್ಳಿ ಅಂತ ಹೇಳ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈ ಗ್ರಾಮದ ಮುಖ್ಯಸ್ಥನನ್ನು ಏನು ಕರೆಯಲಾಗ್ತಿತ್ತು ಅಂದರೆ ಗ್ರಾಮಿಣಿ, ಹಿರಿಯ ಪುರುಷ ವ್ಯಕ್ತಿಯನ್ನು ಮುಖ್ಯಸ್ಥನ ನೆನ್ಕೊಂಡು ಅವನ್ನ ಗ್ರಾಮಿಣಿ ಅಂತೇಳಿ ಕರೀತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಅನೇಕ ಹಳ್ಳಿಗಳ ಒಂದು ಸಮೂಹವನ್ನು ವಿಶ್ ಅಂತೇಳಿ ಋಗ್ವೇದದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಗ್ರೂಪ್ ಆಫ್ ದಿ ಗ್ರಾಮಸ್ ಆರ್ ದ ವಿಲೇಜಸ್ ಆರ್ ಕಾಲ್ಡ್ ವಿಶ್, ವಿಚ್ ವಾಸ್ ಹೆಡೆಡ್ ಬೈ ದ ವಿಶ್ಪತಿ ಆರ್ ವಿಷಯಪತಿ. ಈಚ್ ವಿಶ್ ಆಲ್ಸೋ ಹೆಡೆಡ್ ಬೈ ದಿ ವಿಶ್ ಆರ್ ವಿಶ್ಪತಿ, ವಿಶ್ಪತಿ ಆರ್ ವಿಷಯಪತಿ. ಈ ಅನೇಕ ಗ್ರಾಮಗಳ ಅಥವಾ ಹಳ್ಳಿಗಳ ಒಂದು ಸಮೂಹವನ್ನು ವಿಶ್ ಅಂತೇಳಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಅದರ ಮುಖ್ಯಸ್ಥನನ್ನ ವಿಶ್ಪತಿ ಅಥವಾ ವಿಷಯಪತಿ ಅಂತೇಳಿ ಉಲ್ಲೇಖ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಎ ಗ್ರೂಪ್ ಆಫ್ ವಿಶ್ ಮೇಡ್ ಜನ, ಜನಪದ ಆರ್ ಟ್ರೈಬ್. ಅನೇಕ ವಿಶ್ಗಳ ಒಂದು ಸಮೂಹ ಏನಿದೆ, ಒಂದೊಂದು ಬುಡಕಟ್ಟು ಏನಿಲ್ಲ, ಪ್ರತಿಯೊಂದು ಬುಡಕಟ್ಟುಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡು ಅವರು ಆಡಳಿತವನ್ನು ರೂಪಿಸ್ಕೊಂಡಿರ್ತಕ್ಕಂಥ ನೋಡ್ತಾರೆ. ಅದನ್ನ ಏನಂತ ಕರೀತಾರೆ, ಜನ ಅಥವಾ ಬುಡಕಟ್ಟು ಅಥವಾ ಅನೇಕ ವಿಶ್ಗಳ ಒಂದು ಸಮೂಹ ಅಂತೇಳಿ ಗುರುತಿಸಲಾಗ್ತಾ ಇತ್ತು. ವಿಚ್ ವಾಸ್ ಲೀಡೆಡ್ ಬೈ ದಿ ರಾಜನ್. ರಾಜನ್ ಅಥವಾ ರಾಜ ಎಂಬುದನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದ. ದ ಪೊಸಿಷನ್ ಆಫ್ ರಾಜನ್ ವಾಸ್ ಹೆರಿಡಿಟರಿ. ಸಾಮಾನ್ಯವಾಗಿ ರಾಜ ಆ ಬುಡಕಟ್ಟಿನ ಅಶೋತ್ತರಗಳನ್ನು ಈಡೇರಿಸಿದ್ದು ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಇತ್ತು. ಒಂದು ವೇಳೆ ರಾಜ ಬುಡಕಟ್ಟಿನ ಜನರ ಅಶೋತ್ತರಗಳನ್ನು ಈಡೇರಿಸುವ ವಿಫಲನಾದರೆ ಅವನನ್ನು ಬದಲಾಯಿಸತಕ್ಕಂಥ ಅಧಿಕಾರ ಆ ಜನರಿಗೆ ಇತ್ತು. ಅಂದ್ರೆ ಏನು, ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಾಸ್ ಬೇಸ್ಡ್ ಆನ್ ಡೆಮಾಕ್ರೆಟಿಕ್ ಸೆಟಪ್. ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ಈ ಒಂದು ವ್ಯವಸ್ಥೆ ರೂಪಿತವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಬಟ್ ಸಮ್ ಟೈಮ್ ಎಲೆಕ್ಟೆಡ್ ಬೈ ವಿಶ್ಪತೀಸ್. ಈ ವಿಶ್ಗಳ ಮುಖ್ಯಸ್ಥರಿಂದ ಅವನ್ನ ರಾಜನನ್ನು ಆಯ್ಕೆ ಮಾಡಲಾಗ್ತಾ ಇತ್ತು.
he led the tribe. ಈಗ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಆ ಬುಡಕಟ್ಟನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದ. ನೆಕ್ಸ್ಟ್, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ರಾಜನ ಕರ್ತವ್ಯಗಳೇನಾಗವೆ? ಮುಖ್ಯವಾಗಿ ರಾಜ 3 ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದ. ದ ಫಸ್ಟ್ ಒನ್ ಇಸ್ he gave protection or secure the peoples of their tribe. ತನ್ನ ಬುಡಕಟ್ಟಿನ ರಕ್ಷಣೆ ಮಾಡ್ತಕ್ಕಂಥದ್ದು, ತನ್ನ ಬುಡಕಟ್ಟಿನ ಜನರನ್ನು ರಕ್ಷಿಸ್ತಕ್ಕಂಥದ್ದು ರಾಜನ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು. ದ ಪ್ರಿಯರ್ ಡ್ಯೂಟೀಸ್ ಆಫ್ ದ ರಾಜನ್ ಆರ್ ಕಿಂಗ್ ವಾಸ್ ಟು ಗಿವ್ ಎ ಪ್ರೊಟೆಕ್ಷನ್ ಆರ್ ಸೆಕ್ಯೂರಿಟಿ ಟು ದ ಪೀಪಲ್ಸ್ ಆಫ್ ದಿ ಟ್ರೈಬ್. ದ ಸೆಕೆಂಡ್ ಒನ್, ಟು ಇನ್ಕ್ರೀಸ್ ದ ವೆಲ್ತ್ ಆಫ್ ಟ್ರೈಬ್ಸ್ ಥ್ರೂ ದ ಎಕ್ಸ್ಪೆಡಿಷನ್ಸ್. ಯುದ್ಧವನ್ನು ಮಾಡುವುದರ ಮೂಲಕ ತನ್ನ ಬುಡಕಟ್ಟಿನ ಸಂಪತ್ತನ್ನು ವೃದ್ಧಿಸ್ತಕ್ಕಂಥದ್ದು, ಅನ್ಯ ಬುಡಕಟ್ಟುಗಳಲ್ಲಿ ಆಕ್ರಮಣವೆಸಗಿ ಅವರ ಸಂಪತ್ತನ್ನು ಲೂಟಿ ಮಾಡಿ ತನ್ನ ಬುಡಕಟ್ಟಿನ ಸಂಪತ್ತನ್ನು, ಆಸ್ತಿಯನ್ನು, ಪ್ರದೇಶವನ್ನು ವಿಸ್ತರಿಸ್ತಕ್ಕಂಥದ್ದು 2ನೇ ಕರ್ತವ್ಯ. 3ನೇದು, ಟು ಪರ್ಫಾರ್ಮ್ ರಿಲಿಜಿಯಸ್ ಸ್ಯಾಕ್ರಿಫೈಸಸ್ ಆರ್ ಯಜ್ಞಾಸ್ ಫಾರ್ ಮೆಟೀರಿಯಲ್ ಪ್ರಾಸ್ಪರಿಟಿ. ಭೌತಿಕ ಸಮೃದ್ಧಿಗಾಗಿ ಧಾರ್ಮಿಕ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ರಾಜನ ಕರ್ತವ್ಯವಾಗಿರ್ತಕ್ಕಂಥದ್ದು. ದೀಸ್ ಆರ್ ದಿ ಡ್ಯೂಟೀಸ್ ಆಫ್ ದಿ ಕಿಂಗ್. ಒಂದು, ತನ್ನ ಬುಡಕಟ್ಟಿನ ರಕ್ಷಣೆ ಮಾಡ್ತಕ್ಕಂಥದ್ದು. 2ನೇದು, ಅನ್ಯ ಬುಡಕಟ್ಟುಗಳ ಮೇಲೆ ಯುದ್ಧವನ್ನು ಮಾಡಿ ತನ್ನ ಬುಡಕಟ್ಟಿನ ಸಂಪತ್ತನ್ನು ವೃದ್ಧಿಸ್ತಕ್ಕಂಥದ್ದು, ರಾಜ್ಯ ವಿಸ್ತರಣೆ ಇರ್ಬೋದು ಅಥವಾ ಸಂಪತ್ತನ್ನು ವಿಸ್ತರಿಸ್ತಕ್ಕಂಥದ್ದು. 3ನೇದು, ಧಾರ್ಮಿಕ ಕಾರ್ಯಗಳ ಮೂಲಕ ಭೌತಿಕ ಸಮೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು ರಾಜನ ಕರ್ತವ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಇನ್ ರಿಟರ್ನ್ಸ್, ರಾಜನ ಈ ಕಾರ್ಯಗಳಿಗೆ ಪ್ರತಿಯಾಗಿ he received the obedience and part of wealth of peoples as tax. ಇದಕ್ಕೆ ಪ್ರತಿಯಾಗಿ ಅವನು ಏನು ಮಾಡ್ತಾರೆ? ಜನರಿಂದ, ಆತನ ಬುಡಕಟ್ಟಿನ ಜನರಿಂದ ಅವರ ನಿಷ್ಠೆಯನ್ನು ಅವನು ನಿರೀಕ್ಷಿಸ್ತಾ ಇದ್ದ. 2ನೇದು, ತನ್ನ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಅವಶ್ಯಕವಾದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಿಕ್ಕೆ ತಮ್ಮ ಉತ್ಪಾದನೆಯ ಒಂದು ಭಾಗವನ್ನು ತೆರಿಗೆ ರೂಪದಲ್ಲಿ ರಾಜನಿಗೆ ಅವರು ಸಲ್ಲಿಸಬೇಕಾಗಿತ್ತು. They were known as ಭಾಗ ಅಂಡ್ ಬಲಿ. ರಾಜ್ಯದ ರಕ್ಷಣೆ ಮತ್ತು ಯುದ್ಧಕ್ಕಾಗಿ ತಮ್ಮ ಉತ್ಪಾದನೆಯ ಒಂದು ಭಾಗವನ್ನು ನೀಡ್ತಾ ಇದ್ರು, ಅದನ್ನು ಭಾಗ ಅಂತೇಳಿ ಕರೆಯಲಾಗ್ತಿತ್ತು. ಇನ್ನು ರಾಜ ಭೌತಿಕ ಸಮೃದ್ಧಿಗಾಗಿ ನಡೆಸ್ತಕ್ಕಂಥ ಧಾರ್ಮಿಕ ಕಾರ್ಯಗಳಿಗೆ ಬಲಿ ನೀಡಲಿಕ್ಕೆ, ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ, ಹವಿಸ್ಸನ್ನು ಅರ್ಪಿಸಲಿಕ್ಕೆ ಜನರು ತೆರಿಗೆ ರೂಪದಲ್ಲಿ ಹಣವನ್ನು ನೀಡ್ತಾರೆ. ಅದನ್ನು ಏನಂತ ಕರಿತಾ ಇದ್ದಾರೆ ಅಂದರೆ ಬಲಿ ಅಂತೇಳಿ ಕರೀತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. He was assisted by administrative body. ರಾಜ ತನ್ನ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ, ತನ್ನ ಬುಡಕಟ್ಟಿನ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದ. ಪುರೋಹಿತ ಇರ್ಬೋದು, ಸೇನಾಧಿಪತಿ ಇರ್ಬೋದು, ಮಂತ್ರಿ ಇರ್ಬೋದು, ಹೀಗೆ ತನ್ನದೇ ಆದ ಒಂದು ಆಡಳಿತ ವರ್ಗ, ಗುಮಾಸ್ತರು, ಕಾರ್ಕೊಂಡ್ರು ಎಲ್ಲರೂ ಕೂಡ ಹೊಂದಿರ್ತಾ ಇದ್ದ ಒಂದು ಆಡಳಿತ ವ್ಯವಸ್ಥೆ ಇತ್ತು ಅನ್ನೋದನ್ನು ಸೂಚಿಸ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಕಿಂಗ್ ವಾಸ್ ನಾಟ್ ಆಟೋಕ್ರಾಟ್. ರಾಜ ಸರ್ವಾಧಿಕಾರಿ ಆಗಿರಲಿಲ್ಲ ಅಥವಾ ದೈವದತ್ತ ಅಧಿಕಾರವನ್ನು ಹೊಂದಿರಲಿಲ್ಲ. He became a representatives of the tribe or the peoples of the tribe. ಜನರ ಪ್ರತಿನಿಧಿಯಾಗಿ ಅವನು ಕಾರ್ಯನಿರ್ವಹಿಸಬೇಕಾಗಿದ್ದ ಹೊರತು ಸರ್ವಾಧಿಕಾರಿಯಾಗಿ ದೈವದತ್ತ ಅಧಿಕಾರವನ್ನು ಹೊಂದಿರಲಿಲ್ಲ. ಅವನನ್ನು ನಿಯಂತ್ರಿಸಲಿಕ್ಕಾಗಿ, ನಿರ್ದೇಶಿಸಲಿಕ್ಕಾಗಿ, ಅವನ ಆಡಳಿತದಲ್ಲಿ ಮಾರ್ಗದರ್ಶನ, ಸಲಹೆ ಸೂಚನೆ ನೀಡಲಿಕ್ಕಾಗಿ 2 ಸಂಸ್ಥೆಗಳಿವೆ. ಅವೇ ಸಭಾ ಮತ್ತು ಸಮಿತಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸಭಾ ಅಂದರೆ ದ ಕೌನ್ಸಿಲ್ ಆಫ್ ಎಲ್ಡರ್ಸ್, ಆ ಬುಡಕಟ್ಟಿನ ಹಿರಿಯ ನಾಯಕರುಗಳನ್ನು ಒಳಗೊಂಡಿರ್ತಕ್ಕಂಥ ಸಭಾ ಅಂತೇಳಿ ಕರೆಯಲಾಗ್ತದೆ. ಸಮಿತಿ ಅಂದರೆ ಪ್ರಮುಖವಾಗಿ ಎಲ್ಲ ಪ್ರತಿನಿಧಿಗಳನ್ನು ಒಳಗೊಂಡಿರ್ತಕ್ಕಂಥ ಸಮಿತಿ ಅಂತೇಳಿ ಕರೆಯಲಾಗ್ತದೆ. ಈ 2 ಸಂಸ್ಥೆಗಳು ರಾಜನನ್ನು ನಿಯಂತ್ರಿಸ್ತಾ ಇದ್ದವು, ನಿರ್ದೇಶಿಸ್ತಾ ಇದ್ದವು ಮತ್ತು ರಾಜನಿಗೆ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು ನೀಡ್ತಾ ಇದ್ರು ಅಂತೇಳಿ ನಾವು ನೋಡ್ತೇವೆ. ಇದು ವಿಶೇಷವಾಗಿ ಅಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಅಂಶಗಳು. ಇಲ್ಲಿ ಯಾವುದೇ ರೀತಿಯ ಸಾಮ್ರಾಜ್ಯದ ಪರಿಕಲ್ಪನೆಗಳಾಗಲಿ ಅಥವಾ ಸಾಮ್ರಾಟನ ಪರಿಕಲ್ಪನೆಗಳಿರಲಿಲ್ಲ. ಜಸ್ಟ್ ತಮ್ಮ ಬುಡಕಟ್ಟಿನ ರಕ್ಷಣೆಯ ಹಿತದೃಷ್ಟಿಯಿಂದ ತಮ್ಮಲ್ಲೇ ಸಮರ್ಥನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ರಾಜನನ್ನಾಗಿ ಮಾಡಿಕೊಂಡು ಅವನಿಗೆ ನಿಷ್ಠೆಯನ್ನು ಮತ್ತು ತಮ್ಮ ಉತ್ಪಾದನೆಯ ಒಂದು ಭಾಗವನ್ನು ಆಡಳಿತ ವೆಚ್ಚಗಳ ನಿರ್ವಹಣೆಯವರು ನೀಡ್ತಾ ಇದ್ರು. ಇದು ಋಗ್ವೇದ ಕಾಲದ ಒಂದು ರಾಜಕೀಯ ವ್ಯವಸ್ಥೆ, ಪ್ರಾಥಮಿಕ ಹಂತದ ಒಂದು ರಾಜಕೀಯ ಸಂಘಟನೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸೋಷಿಯಲ್ ಲೈಫ್ ಆಫ್ ದಿ ಆರ್ಯನ್ಸ್. ಆರ್ಯರ ಸಾಮಾಜಿಕ ಜೀವನ ಹೇಗಿತ್ತು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅವರ ಇಡೀ ಸಾಮಾಜಿಕ ಜೀವನಕ್ಕೆ ಮೂಲ ತಳಹದಿ ಯಾವುದಂದರೆ
ಕುಟುಂಬ ಅಂತ ಹೇಳೋದು. ಫ್ಯಾಮಿಲಿ ಲೈಫ್ ವಾಸ್ ಸ್ಯಾಕ್ರೆಡ್ ಟೈ. ಆರ್ಯರು ಈ ಕುಟುಂಬ ಜೀವನವನ್ನು ಒಂದು ಪವಿತ್ರ ಬಂಧನ ಅಂತ ಹೇಳೋರು ನಂಬಿಕೊಂಡು ಬಂದಿದ್ರು. ಲಿವ್ಡ್ ಇನ್ ಜಾಯಿಂಟ್ ಫ್ಯಾಮಿಲಿ. ತಮ್ಮ ಅವಿಭಕ್ತ ಕುಟುಂಬದಲ್ಲಿ ಅವರು ಜೀವಿಸ್ತಾ ಇದ್ರು. ತಂದೆ, ತಾಯಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಹೀಗೆ ಎಲ್ಲರೂ ಕೂಡ ಒಟ್ಟಾಗಿ ಅವಿಭಕ್ತ ಕುಟುಂಬದಲ್ಲಿ ಅವರು ಜೀವಿಸ್ತಾ ಇದ್ರು. ಇಡೀ ಕುಟುಂಬದ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂದರೆ ದ ಎಲ್ಡೆಸ್ಟ್ ಮೇಲ್ ಪರ್ಸನ್. ಪರೋಕ್ಷವಾಗಿ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇತ್ತು. ಮೇಲ್ ಪರ್ಸನ್ಸ್ ಆಡಳಿತ ಮುಖ್ಯಸ್ಥನಾಗಿರ್ತದೆ, ಕುಟುಂಬದ ಯಜಮಾನನಾಗಿರ್ತಾನೆ. ಈ ಆರ್ಯ ಎಂಬ ಪದ ಕೂಡ ಇದನ್ನೇ ಸೂಚಿಸ್ತಕ್ಕಂಥದ್ದು, ಪರೋಕ್ಷವಾಗಿ ಸೂಚಿಸ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮ್ಯಾರೇಜ್ ವಾಸ್ ಸ್ಯಾಕ್ರೆಡ್ ಬಾಂಡ್. ಸಾಮಾನ್ಯವಾಗಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ವಿವಾಹ ಕೂಡ ಒಂದು ಪವಿತ್ರ ಬಂಧನ ಅಂತ ಹೇಳೋದು ನಂಬ್ಕೊಂಡು ಬಂತು. ವಿಶೇಷವಾಗಿ ವಯಸ್ಕರು ವಿವಾಹವಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ಯಾವುದೇ ಬಾಲ್ಯ ವಿವಾಹದಲ್ಲಿಲ್ಲ. ಮನೋಗಮಿ ಅಂಡ್ ಪಾಲಿಗಮಿ ವಾಸ್ ಏಕಪತ್ನಿತ್ವ ಮತ್ತು ಮೇಲ್ವರ್ಗಗಳಲ್ಲಿ ಪಾಲಿಗಮಿ ಬಹುಪತ್ನಿತ್ವ ಕೂಡ ಆಚರಣೆ ಒಂದು ವೇಳೆ ಪತಿ ಮರಣ ಹೊಂದಿದಾಗ ಪತಿಯ ಸಹೋದರರಿಂದ ಪುತ್ರ ಸಂತಾನವನ್ನು ಪಡೆಯತಕ್ಕಂಥ ನಿಯೋಗ ಪದ್ಧತಿ ಕೂಡ ಅವರಲ್ಲಿ ಆಚರಣೆಯಲ್ಲಿರ್ತಕ್ಕಂಥದ್ದು. ನಿಯೋಗ, ಸಪೋಸ್ ಇಫ್ ದ ಹಸ್ಬೆಂಡ್ ವಾಸ್ ಡೈಡ್, ದ ಫೀಮೇಲ್ ಆರ್ ಹಿಸ್ ವೈಫ್ who got a male issue through his younger brothers. That is known as a Niyoga system. That's also practiced during Rigvedic period. Men and women enjoyed freedom in choosing their partners. ಋಗ್ವೇದ ಕಾಲದಲ್ಲಿ ವಿವಾಹ ಒಂದು ಪವಿತ್ರ ಬಂಧನವಾಗಿದ್ದು ಸಂಪೂರ್ಣ ಸ್ವತಂತ್ರವನ್ನು ಪಡ್ಕೊಂಡಿದ್ರು. ತಮಗಿಷ್ಟ ಬಂದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಸ್ವತಂತ್ರ ಇತ್ತು. ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಕೂಡ ಸ್ವತಂತ್ರ ನೀಡಿರ್ತಕ್ಕಂಥದ್ದು. ಅವರ ಅವಕಾಶಗಳಲ್ಲಿ ಕೂಡ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕೂಡ ನೀಡಲಾಗಿತ್ತು. ಮಹಿಳೆಯರು ಕೂಡ ಶಿಕ್ಷಣವನ್ನು ಪಡೀತಾ ಇದ್ದರು, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದರು, ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಳ್ತಾ ಇದ್ದರು. ಯಾವುದೇ ರೀತಿಯ ತಾರತಮ್ಯಗಳಿಲ್ಲ. ಮಹಿಳೆಯರನ್ನು ವಿಶೇಷವಾಗಿ ಗೌರವಿಸಲಾಗ್ತಾ ಇತ್ತು. ವುಮನ್ ವರ್ ಎಜುಕೇಟೆಡ್. ಮಹಿಳೆಯರು ಕೂಡ ಆ ಸಂದರ್ಭದಲ್ಲಿ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದು. ಉದಾಹರಣೆಗೆ ಋಗ್ವೇದದ ಅನೇಕ ಶ್ಲೋಕಗಳನ್ನು ರಚನೆ ಮಾಡಿರ್ತಕ್ಕಂಥ ಅಪಾಲ ಇರ್ಬೋದು, ವಿಶ್ವವರ ಇರ್ಬೋದು, ಘೋಷ ಇರ್ಬೋದು, ಗಾರ್ಗಿ, ಮೈತ್ರೇಯಿ ಆ್ಯಂಡ್ ಅದರ್ಸ್, ಇವರೆಲ್ಲರೂ ಕೂಡ ಋಗ್ವೇದದ ಅನೇಕ ಶ್ಲೋಕಗಳನ್ನು, ಅನೇಕ ಭಾಗಗಳನ್ನು ರಚಿಸುವಲ್ಲಿ ಮಾತ್ರ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಇದು ಒಂದು ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ, ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಸಾಮಾಜಿಕ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಸೊಸೈಟಿ ವಾಸ್ ಬೇಸ್ಡ್ ಆನ್ ಡಿವಿಷನ್ ಆಫ್ ಲೇಬರ್. ಇಡೀ ಒಂದು ಸಾಮಾಜಿಕ ವ್ಯವಸ್ಥೆ ಯಾವ ತರಹದಿಯ ಮೇಲೆ ರೂಪಿತವಾಗಿತ್ತು ಅಂತ ನಾವು ನೋಡ್ತಾ ಹೋದರೆ ಶ್ರಮ ವಿಭಜನಾ ಸಿದ್ಧಾಂತ ಅಂತ ಹೇಳ್ತೀವಿ. ಎಕನಾಮಿಕ್ಸ್ ಡಿವಿಷನ್ ಆಫ್ ಲೇಬರ್ ಅಂತೇಳಿ ಕರೀತಾರೆ. ಅರ್ಹತೆಯ ಆಧಾರದ ಮೇಲೆ ವ್ಯಕ್ತಿಯ ಸ್ಥಾನಮಾನಗಳು ಸಮಾಜದಲ್ಲಿ ನಿರ್ಧಾರವಾಗ್ತಾ ಇದ್ದವು. ಇದು ವರ್ಗ ವ್ಯವಸ್ಥೆಯನ್ನು ಆಧಾರಿತವಾಗಿತ್ತು ಅಂತ ಕೂಡ ಹೇಳೋದು. ರಾಜ, ನಂತರ ಪುರೋಹಿತ, ನಂತರ ವೃತ್ತಿವರ್ಗದವರು, ಹೀಗೆ ಬೇರೆ ಬೇರೆ ಸ್ಥಾನಮಾನಗಳನ್ನು ಹೊಂದಿದ್ದರು. ಋಗ್ವೇದದ ಒಂದು ಶ್ಲೋಕದಲ್ಲಿ ಒಂದು ಕವಿತೆ ಈ ರೀತಿ ಹೇಳ್ತದೆ: ಐ ಆಮ್ ಎ ಪೊಯೆಟ್, ಮೈ ಫಾದರ್ ಈಸ್ ಎ ಡಾಕ್ಟರ್ ಅಂಡ್ ಮೈ ಮದರ್ ಈಸ್ ಎ ಗ್ರೈಂಡರ್ ಆಫ್ ಕಾರ್. ಅಂದರೆ ಒಂದೇ ಕುಟುಂಬದಲ್ಲಿ ತಾನು ಕವಿಯಾಗಿದ್ದರೆ ತನ್ನ ತಂದೆ ವೈದ್ಯ, ತಾಯಿ ಹಿಟ್ಟು ಬೀಸುವವರು. ಇಟ್ ಶೋಸ್ ದೇರ್ ಎಫಿಷಿಯನ್ಸಿ. ಆನ್ ದಟ್ ಬೇಸಿಸ್ they engaged in different professions. There was no discrimination. There was no any restriction. Those who are capable, who got a highest position during early Vedic period or Rigvedic period in the society. ವ್ಯಕ್ತಿ ಸಮರ್ಥನಾಗಿದ್ದವನು ಅತ್ಯುನ್ನತ ಸ್ಥಾನವನ್ನು ಹೊಂದಲಿಕ್ಕೆ ಅವಕಾಶ ಇತ್ತು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಕ್ರಮೇಣವಾಗಿ ಆ ನಂತರದಲ್ಲಿ ಅದು ವರ್ಣ ವ್ಯವಸ್ಥೆಯ ಬೆಳವಣಿಗೆಗೆ ಕಾರಣವಾಯಿತು. ಅದರಲ್ಲೂ ವಿಶೇಷವಾಗಿ ಋಗ್ವೇದದ ಕೊನೆಯ ಅಧ್ಯಾಯ 10ನೇ ಮಂಡಲ ಪುರುಷ ಸೂಕ್ತದಲ್ಲಿ 4 ವರ್ಣಗಳ ಉಲ್ಲೇಖ ಇರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳ ಉಲ್ಲೇಖ ಇರ್ತಕ್ಕಂಥ. ಬ್ರಾಹ್ಮಣ ತಲೆಯಿಂದ, ಕ್ಷತ್ರಿಯ ತೋಳುಗಳಿಂದ, ವೈಶ್ಯ ಸೊಂಟದಿಂದ ಅಥವಾ ತೊಡೆಗಳಿಂದ, ಶೂದ್ರ ಅವನ ಪಾದಗಳಿಂದ, ಬ್ರಹ್ಮನ ಪಾದಗಳಿಂದ ಅಂತೇಳಿ 4 ವರ್ಣಗಳ ಬಗ್ಗೆ ಇದರಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ನಾವು. ಇದು ಮುಂದೆ ದಿಸ್ ಮೇಡ್ ದ ಡೆವಲಪ್ಮೆಂಟ್ ಆಫ್ ಆರ್ ದ ಗ್ರೋತ್ ಆಫ್ ಕ್ಯಾಸ್ಟ್ ಸಿಸ್ಟಮ್
ಇನ್ ವೇದಿಕ್ ಕಲ್ಚರ್ ಆರ್ ಲೇಟರ್ ವೇದಿಕ್ ಕಲ್ಚರ್. ಮುಂದೆ ಇದು ಉತ್ತರ ವೇದಗಳ ಕಾಲದಲ್ಲಿ ಜಾತಿ ಪದ್ಧತಿಯ ಬೆಳವಣಿಗೆ, ಜನ್ಮಾಧಾರಿತ ಜಾತಿ ವ್ಯವಸ್ಥೆಯ ಬೆಳವಣಿಗೆಗೆ ಇದು ಕಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅವರ ಆಹಾರ ಪದ್ಧತಿ ಮತ್ತು ಉಡುಗೆ ತೊಡುಗೆಗಳ ಬಗ್ಗೆ ನಾವು ನೋಡೋಣ. ಆರ್ಯರು ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಕೂಡ ಬೆಳೆಸ್ತಾ ಇದ್ರು. ಗೋಧಿ, ಬಾರ್ಲಿ, ಹಾಲಿನ ಉತ್ಪನ್ನಗಳು, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಮುಂತಾದ ಉತ್ಪನ್ನಗಳನ್ನು ಬೆಳೆಸ್ತಾರೆ. ಹಣ್ಣು ಹಂಪಲುಗಳು ಜೊತೆಗೆ ಮಾಂಸಾಹಾರ ಕೂಡ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಬೋತ್ ಆಲ್ ಪೀಪಲ್ಸ್ ಆಲ್ಸೋ ಗಾಟ್ ಮೀಟ್. ಇದರ ಜೊತೆಗೆ ಪ್ರಮುಖವಾಗಿ ಕೆಲವೊಂದು ಮತ್ತು ಬೆಳೆಸ್ತಕ್ಕಂಥ ಪಾನೀಯಗಳನ್ನು ಕೂಡ ಅವರು ಬಳಸ್ತಾ ಇದ್ದರು. ಇಂಟಾಕ್ಸಿಕೇಟೆಡ್ ಡ್ರಿಂಕ್ಸ್ ಲೈಕ್ ಸೋಮ ಆ್ಯಂಡ್ ಸುರ. ಸೋಮ ಮತ್ತು ಸುರ ಎಂಬ ಎರಡು ಪಾನೀಯಗಳನ್ನು ಕೂಡ ಅವರು ವಿಶೇಷ ಸಂದರ್ಭಗಳಲ್ಲಿ ಯಜ್ಞಯಾಗಾದಿಗಳು, ಧಾರ್ಮಿಕ ಕಾರ್ಯಗಳಲ್ಲಿ ಅವರು ಬಳಸ್ತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ದೇ ವೋರ್ ಗಾರ್ಮೆಂಟ್ಸ್ ಲೈಕ್ ನೀವಿ ಅಂದರೆ ವಾಸ, ಆದಿವಾಸ. ಇನ್ನು ಅವರ ಉಡುಗೆ ತೊಡುಗೆಗಳ ಬಗ್ಗೆ ಬಂದರೆ ಹತ್ತಿ ಮತ್ತು ಉಣ್ಣೆಯ ಬಟ್ಟೆಗಳನ್ನು ಸಾಮಾನ್ಯವಾಗಿ ಅವರು ಬಳಸ್ತಾ ಇದ್ರು. ವಿಶೇಷವಾಗಿ 3 ರೀತಿಯ ಉಡುಪುಗಳ ಬಗ್ಗೆ ಬರ್ತದೆ. ನೀವಿ ವಿಶೇಷವಾಗಿ ಧೋತಿ, ಪಂಚೆ ರೂಪದ ಉಡುಗೆಯನ್ನು ಅಂಡರ್ ಗಾರ್ಮೆಂಟ್ಸ್ ಅಂತ ಹೇಳ್ತೀವಿ. ಆಮೇಲೆ ವಾಸ, ಅಪ್ಪರ್ ಗಾರ್ಮೆಂಟ್ಸ್, ಮೇಲ್ಹೊದಿಕೆ ಅಥವಾ ಒಂದು ಶರ್ಟ್ ರೂಪದಲ್ಲಿ, ಒಂದು ಶಲ್ಯ ರೂಪದಲ್ಲಿ ಧರಿಸ್ತಾ ಇದ್ರು ಶರ್ಟ್. ಆ್ಯಂಡ್ ಆದಿವಾಸ, ಅದರ ಮೇಲೆ ಒಂದು ಶಲ್ಯೆಯನ್ನು ಹೋಗ್ತಾ ಇದ್ರು. ದಿಸ್ ಆರ್ ದಿ ಸಿಂಪಲ್ ಡ್ರೆಸ್ಸಸ್ ಆಫ್ ದಿ ವೇದಿಕ್ ಪೀಪಲ್ಸ್ ಆರ್ ವೇದಿಕ್ ಪೀಪಲ್ಸ್. ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಸಾಮಾನ್ಯಗಳು ಬಳಸ್ತಾ ಇದ್ರು. ಆಮೇಲೆ ಅವರು ವಿರಾಮದ ವೇಳೆಯನ್ನು ಮನೋರಂಜನೆಗಳು ಏನಾಗಿತ್ತು ಅಂತ ನೋಡೋದು. ಅಮ್ಯೂಸ್ಮೆಂಟ್ಸ್, ಅವರ ಮನೋರಂಜನೆಗಳು ಏನಂತ ನೋಡ್ತಿದ್ರೆ ಹಾರ್ಸ್ ರೇಸಿಂಗ್, ಚಾರಿಯಟ್ ರೇಸಿಂಗ್, ಹಂಟಿಂಗ್, ಬೇಟೆ ಆಡ್ತಕ್ಕಂಥದ್ದು, ಗ್ಯಾಮ್ಲಿಂಗ್, ಡೈಸ್, ಚದುರಂಗ, ಬೇಟೆ ಆಡ್ತಕ್ಕಂಥದ್ದು, ರಥಸ್ಪರ್ಧೆ, ಜೊತೆಗೆ ಕುದುರೆ ಸ್ಪರ್ಧೆ, ಚದುರಂಗ, ಮೀನು ಹಿಡಿತಕ್ಕಂಥ ಈ ರೀತಿ ಕೆಲವೊಂದು ಸ್ಪರ್ಧೆಗಳನ್ನು ಅವರು ಏರ್ಪಡಿಸ್ತಾ ಇದ್ರು. ಮನೋರಂಜನೆಗಾಗಿ ಏರ್ಪಡಿಸ್ತಕ್ಕಂಥದ್ದನ್ನು ಅಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಎಕಾನಮಿ, ಆರ್ಥಿಕತೆ ಅಥವಾ ಆರ್ಥಿಕ ಜೀವನ. ದ ಆರ್ಯನ್ಸ್ ವರ್ ಪ್ರೈಮರಿಲಿ ಸೆಮಿ ನೊಮ್ಯಾಡ್ಸ್. ಕ್ಯಾಟಲ್ ಟ್ರೇಡಿಂಗ್ ವಾಸ್ ದೇರ್ ಮೇನ್ ಪ್ರೊಫೆಷನ್. ಆರ್ಯರು ಮೂಲತಃ ಅಲೆಮಾರಿಗಳಾಗಿದ್ದು ಪಶುಪಾಲನೆ ಅವರ ಮೂಲ ವೃತ್ತಿಯಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಅವರ ಸಂಪತ್ತನ್ನು ಗೋವುಗಳ ಸಂಖ್ಯೆಯಿಂದ ನಿರ್ಧರಿಸಲಾಗುತ್ತದೆ. ದ ವೆಲ್ತ್ ಕನ್ಸಿಡರ್ಡ್ ಆನ್ ದಿ ಬೇಸಿಸ್ ಆಫ್ ದ ನಂಬರ್ ಆಫ್ ಕೌಸ್. ಎಷ್ಟು ಗೋವುಗಳಿದೆ ಅನ್ನೋದ್ರ ಮೇಲೆ ಅವರ ಸಂಪತ್ತು ನಿರ್ಧಾರವಾಗ್ತಾ ಇತ್ತು. ದೇ ಆಲ್ವೇಸ್ ಫಾಟ್ ಫಾರ್ ದ ಕ್ಯಾಪ್ಚರಿಂಗ್ ಆಫ್ ಕೌಸ್. ಸೊ ಈ ಆರ್ಯರು, ಋಗ್ವೇದ ಕಾಲದ ಆರ್ಯರು ಅನ್ಯ ಬುಡಕಟ್ಟುಗಳ ಮೇಲೆ ಯುದ್ಧ ಮಾಡ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂದರೆ ಆ ಅನ್ಯ ಬುಡಕಟ್ಟುಗಳ ಗೋವುಗಳನ್ನು ಅಪಹರಿಸ್ತಕ್ಕಂಥದ್ದು ಅಥವಾ ಅವುಗಳನ್ನು ವಶಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿಯೇ ಯುದ್ಧಗಳನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಗೋವು, ಕುರಿ, ಮೇಕೆ ಮುಂತಾದವುಗಳನ್ನು ಅವರು ಸಾಕ್ತಾ ಇದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಪಶುಪಾಲನೆಯ ನಂತರದ ಉದ್ಯೋಗ ಯಾವುದು ಅಂತ ನೋಡಿದ್ರೆ ಕೃಷಿ ಅಂತೇಳಿ ನಾವು ನೋಡ್ತೀವಿ. ಅಲೆಮಾರಿಗಳಾಗಿರ್ತಕ್ಕಂಥ ಆರ್ಯರು ಸಿಂಧೂ ಬಯಲಲ್ಲಿ ನೆಲೆಸಲು ಆರಂಭಿಸಿದ ನಂತರದಲ್ಲಿ ಅತ್ಯಂತ ಫಲವತ್ತಾದ ಮೆಕ್ಕಲು ಮಣ್ಣು, ನೀರಿನ ಸೌಕರ್ಯಗಳು, ಬಯಲು ಪ್ರದೇಶ, ಕೃಷಿ ಚಟುವಟಿಕೆಗಳಿಗೆ ಅವರಿಗೆ ಪ್ರೇರಣೆಯಾಗಿದ್ದರಿಂದ ಕೃಷಿ ಚಟುವಟಿಕೆಗಳನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಗೋಧಿ, ಬಾರ್ಲಿ, ಅಕ್ಕಿ, ಹತ್ತಿ ಮುಂತಾದ ತೈಲ ಬೀಜಗಳನ್ನು ಅವರು ಬೆಳೀತಕ್ಕಂಥದ್ರ ಬಗ್ಗೆ ಶ್ಲೋಕಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಪೂರಕವಾಗಿ ಕೆಲವೊಂದು ಸಣ್ಣ ಪುಟ್ಟ ಕೈಗಾರಿಕೆಗಳು, ಮಡಿಕೆ ತಯಾರಿಕೆ ಇರ್ಬೋದು, ಬಟ್ಟೆ ತಯಾರಿಕೆ ಇರ್ಬೋದು, ಆಮೇಲೆ ಕಾರ್ಪೆಂಟರ್ಸ್ ಮರ ಕೆಲಸ ಮಾಡ್ತಕ್ಕಂಥದ್ದು, ಬ್ಲಾಕ್ ಸ್ಮಿತ್ಸ್ ಇರ್ಬೋದು, ಗೋಲ್ಡ್ ಸ್ಮಿತ್ಸ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳ ಸಂದರ್ಭದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ನಾವು ಪ್ರಿಮಿಟಿವ್ ಇಂಡಸ್ಟ್ರೀಸ್, ಪ್ರಾಥಮಿಕ ಹಂತದ ಉದ್ದಿಮೆಗಳು ಕೂಡ ತಲೆ ಎತ್ತಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಸೊ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಹೇಗೆ ನಡೀತೈತೆ ಅಂದರೆ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತಾರೆ. ವಸ್ತು ವಿನಿಮಯದ ಮೂಲಕ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ನಡೀತೈತೆ. ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಇನ್ನೊಂದು ವಸ್ತುಗಳ ಜೊತೆ ಏನು ಮಾಡೋದು, ವಿನಿಮಯ ಮಾಡಿಕೊಡ್ತಾರೆ. ದ ವ್ಯಾಲ್ಯೂ ಆಫ್ ದ ಥಿಂಗ್ಸ್ ಕನ್ಸಿಡರ್ಡ್ ಇನ್ ದ ಟರ್ಮ್ಸ್ ಆಫ್ ಕಾಸ್ಟ್. ಸೊ ವಸ್ತುವಿನ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡಲಾಗ್ತದೆ ಅಂದರೆ ಗೋವಿನ ಆಧಾರದ ಮೇಲೆ,
ಅಂದರೆ ಒಂದು ಗೋವಿಗೆ 2 ಕುರಿ ಅಥವಾ 3 ಕುರಿ ಈ ರೀತಿಯಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಎ ಟೈಪ್ ಆಫ್ ಕಾಯಿನ್ ಕಾಲ್ಡ್ ನಿಷ್ಕಾ ವಾಸ್ ಇನ್ ಯೂಸ್. ನಿಷ್ಕಾ ಎಂಬ ಪದದ ಉಲ್ಲೇಖ ಋಗ್ವೇದದಲ್ಲಿ ಕಾಣಬಾರದು. ಬಹುಶಃ ಇದು ಒಂದು ಸುವರ್ಣ ನಾಣ್ಯವಾಗಿತ್ತು ಎನ್ನುವ ಅಭಿಪ್ರಾಯ ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ನಾಣ್ಯಗಳನ್ನು ಕೂಡ ಬಳಸ್ತಾ ಇದ್ರು ಅನ್ನೋ ವಿಚಾರವನ್ನು ಕೆಲವರು ಪ್ರಸ್ತಾಪಿಸ್ತಕ್ಕಂಥದ್ದು ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ವ್ಯಾಪಾರಗಳು ಸಾಮಾನ್ಯವಾಗಿ ವಿವಿಧ ಬುಡಕಟ್ಟಿನ ವ್ಯಾಪ್ತಿಯಲ್ಲಿ ನಡೀತಾ ಇತ್ತು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಅವರ ಆರ್ಥಿಕತೆಯಲ್ಲಿ ಅನೇಕ ಉಪಕರಣಗಳ ಬಗ್ಗೆ ಕೂಡ ನಮಗೆ ಮಾಹಿತಿಗಳು ದೊರೆತಿದೆ. ಕೃಷಿ ಉಪಕರಣಗಳು ಅಂದರೆ ಆ ಉದ್ಯಮಗಳು ಇರ್ತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದು ಬ್ಲಾಕ್ ಸ್ಮಿತ್ಸ್ ಇರ್ಬೋದು, ಕಾರ್ಪೆಂಟರ್ಸ್ ಇರ್ಬೋದು, ಫ್ಲೋ, ನೇಗಿಲು, ಕುಳ ಈ ರೀತಿ ಕೆಲವೊಂದು ವಸ್ತುಗಳ ಬಗ್ಗೆ ಉಲ್ಲೇಖ ಇರೋದ್ರಿಂದ ಆ ಉದ್ಯಮಗಳು ಕೂಡ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ಈ ದಿನ. ನೆಕ್ಸ್ಟು ಅವರ ಧಾರ್ಮಿಕ ಜೀವನ ಮತ್ತು ಉತ್ತರ ವೈದಿಕ ಸಂಸ್ಕೃತಿ ಬಗ್ಗೆ ನೆಕ್ಸ್ಟ್ ಪೇಪರಲ್ಲಿ ಡೀಟೇಲ್ ಆಗಿ